ಪ್ರವಾಸಿಗರಿಗೆ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ಧಾರ್ಮಿಕ ಸ್ಥಳಗಳನ್ನು ತೋರಿಸುವಂತಹ ಉದ್ದೇಶದಿಂದ ಬಿಎಂಟಿಸಿ ನಿಗಮ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ ಅನ್ನು ಆರಂಭಿಸ್ತಾ ಇದೆ. ಸದ್ಯ ಈ ಪ್ಯಾಕೇಜ್ಗೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೌದು, ಬಿಎಂಟಿಸಿ ಇದೇ ಮೊದಲ ಬಾರಿಗೆ ಹವಾನಿಯಂತ್ರಿತ ದಿವ್ಯ ದರ್ಶನ 5 ಮತ್ತು ದಿವ್ಯ ದರ್ಶನ 6 ಪ್ರವಾಸ ಪ್ಯಾಕೇಜ್ಗಳನ್ನು ಪರಿಚಯಿಸ್ತಾ ಇದೆ. ಈ ಪ್ಯಾಕೇಜ್ನಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರವಾಸಿ ಸ್ಥಳಗಳನ್ನು ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದೆ. ಇನ್ನು ಬೇಗೂರಿನ ನಾಗೇಶ್ವರ ದೇವಸ್ಥಾನ, ಬೆಟ್ಟದಾಸನಪುರದ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಹೊಸೂರಿನ ಮದ್ದುತಮ್ಮ ದೇವಸ್ಥಾನ, ವರದರಾಜ ಸ್ವಾಮಿ ಚೌಡೇಶ್ವರ ನಾರಾಯಣಘಟ್ಟ, ಸುಶೀಲ್ ಧಾಮ್ ಜೈನ್ ದೇವಸ್ಥಾನ, ಗುಡ್ಡಟ್ಟಿ ಗೇಟ್, ಹಾಗೆ ಭೂವರಹ ಸ್ವಾಮಿ ದೇವಸ್ಥಾನ, ಮುಗಳೂರು ಚಿಕ್ಕ ತಿರುಪತಿ ಹಾಗೆ ಗುಂಜನೂರಿನ ಶನೇಶ್ವರ ದೇವಸ್ಥಾನ ನೋಡಬಹುದಾಗಿದೆ. ಇನ್ನು ಈ ಪ್ಯಾಕೇಜ್ಗೆ ವಯಸ್ಕರಿಗೆ 500 ರೂಪಾಯಿ ಹಾಗೂ ಮಕ್ಕಳಿಗೆ 375 ರೂಪಾಯಿನ ದರವನ್ನು ನಿಗದಿ ಮಾಡಲಾಗಿದೆ. ಇನ್ನು ವೀಕೆಂಡ್ನಲ್ಲಿ ಶನಿವಾರ ಭಾನುವಾರ ಈ ಹವಾನಿಯಂತ್ರಿತ ಬಸ್ಸಿನೊಂದಿಗೆ ಪ್ರವಾಸ ಇರಲಿದೆಯಂತೆ. ಇನ್ನು ಈ ಪ್ರವಾಸ ಪ್ರತಿ ಶನಿವಾರ ಮತ್ತು ಭಾನುವಾರ ರಜೆ ದಿನ ಬೆಳಗ್ಗೆ 9 ಗಂಟೆಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಪ್ರವಾಸ ಆರಂಭವಾಗಿ ರಾತ್ರಿ 7:30ಕ್ಕೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಬಿಎಂಟಿಸಿ ನಿಲ್ದಾಣದಲ್ಲಿ ಕೊನೆಗೊಳ್ಳಲಿದೆಯಂತೆ. ಇನ್ನು ದಿವ್ಯ ದರ್ಶನ 6 ಟೂರ್ ಪ್ಯಾಕೇಜ್ನಲ್ಲಿ 8 ದೇಗುಲಗಳನ್ನು ಭೇಟಿ ನೀಡಬಹುದಾಗಿದೆ. ಈ ಪ್ಯಾಕೇಜ್ನಲ್ಲಿ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬೆಳಗ್ಗೆ 9 ಗಂಟೆಗೆ ಟೂರ್ ಆರಂಭವಾಗಿ ಸಂಜೆ 6ಕ್ಕೆ ಇಲ್ಲಿಯೇ ಕೊನೆಗೊಳ್ಳಲಿದೆಯಂತೆ. ಇನ್ನು ಈ ಪ್ರವಾಸಕ್ಕೆ ವಯಸ್ಕರಿಗೆ 550 ರೂಪಾಯಿ ಹಾಗೂ ಮಕ್ಕಳಿಗೆ 400 ರೂಪಾಯಿನ ನಿಗದಿ ಮಾಡಲಾಗಿದೆ. ಈ ಟೂರ್ ಪ್ಯಾಕೇಜ್ನಲ್ಲಿ ಮಲ್ಲೇಶ್ವರಂನ ಸರ್ಕಲ್ ಮಾರಮ್ಮ ದೇವಸ್ಥಾನ, ವಿದ್ಯಾರಣ್ಯಪುರದ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಟ್ಟೂರಿನ ಕಾಶಿ ವಿಶ್ವನಾಥ ದೇವಸ್ಥಾನ, ಇನ್ನು ಎನ್ಇಎಸ್ನ ಶ್ರೀನಿವಾಸ ದೇವಸ್ಥಾನ, ಆವತಿಯ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೆ ಆವತಿಯ ಶಿರಡಿ ಸಾಯಿ ಬಾಬಾ ದೇವಸ್ಥಾನ, ಇನ್ನು ದೇವನಹಳ್ಳಿಯ ಜೈನ್ ದೇವಸ್ಥಾನ ಹಾಗೂ ಲಕ್ಷ್ಮೀ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬಹುದಾಗಿದೆ. ಇನ್ನು ಈ ಪ್ಯಾಕೇಜ್ನಲ್ಲಿ ಟ್ರಿಪ್ ಬಯಸುವವರು bmtc.com ಹಾಗೂ KSRTC.com ವೆಬ್ಸೈಟ್ಗೆ ಹೋಗಿ ಬುಕಿಂಗ್ ಕೂಡ ಮಾಡಿಕೊಳ್ಳಬಹುದಾಗಿದೆ.